ಆತ್ಮೀಯ ಬಂಧುಗಳೇ, ಏನಿವಾಗ ನಮ್ಮ ಒಂದು ಕುಲಬಾಂಧವರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಒಂದು ಯೂಟ್ಯೂಬ್ ಚಾನಲ್ನ ಒಡೆಯರು ಆದಂಥ ಮತ್ತು ಇನ್ನು ಯಂಗ್ಸ್ಟರ್ ಅಂತ ಹೇಳ್ಬೋದು ಹಾಗೂ ಇಡೀ ರಾಜ್ಯಾದ್ಯಂತ ಸುತ್ತುತ್ತಾ ಇರ್ತಕ್ಕಂಥ ಒಂದು ಯುವಚೇತನ ನಮ್ಮೊಟ್ಟಿಗಿದ್ದಾರೆ ಇವತ್ತು. ಹಾಗೆ ನಮ್ಮ ಸವಿತಾ ಪೀಠದ ಟ್ರಸ್ಟಿಗಳು ಕೂಡ ಆಗಿದ್ದಾರೆ ಹಾಗೂ ಒಂದು ಜಾಗೃತಿನ ಮೂಡಿಸ್ತಾ ಇದ್ದಾರೆ. ಅದೊಂದು ಮುಖ್ಯವಾದ ಕಾನ್ಸೆಪ್ಟ್ ಇದೆ. ಅವರ ಒಂದು ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದಂಗೆ, ಜೊತೆಗೆ ಒಂದು ಉನ್ನತವಾದ ಶ್ರೇಣಿ ಇರ್ಬೋದು ಅಥವಾ ಒಂದು ತಳಮಟ್ಟದ ಒಬ್ಬ ಕಟ್ಟ ಕಡೆ ಕ್ಷೌರಿಕನ್ನ ಗುರುತಿಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದು ತುಂಬಾನೇ ಮುಖ್ಯ. ಯಾಕೆಂದರೆ ಉಳ್ಳವರು ಶಿವಾಲಯ ಮಾಡುವರು ಅಂತ ನಾನೇನು ಮಾಡಲಿ ಬಡವನೆಯ ಅಂತ ಬರೀ ಉಳ್ಳವ್ರನ್ನಷ್ಟೇ ನೋಡ್ತಾರೆ ಕೆಲವರೆಲ್ಲ. ಅವರು ಅಧ್ಯಕ್ಷರು ಅವರು ಇವರು ಅಂತಿಂತವ್ರನ್ನ ಅದನ್ನ ಸನ್ಮಾನ ಮಾಡ್ತಕ್ಕಂಥದ್ದು, ಅವ್ರದ್ದು ಗುರುತಿಸ್ತಕ್ಕಂಥದ್ದು. ಬಟ್ ಅದೇ ಲೋಕೇಶ್ ಜಿ ಆ ಥರ ಮಾಡ್ತಿಲ್ಲ. ದಟ್ ಇಸ್ ದ ಮೇನ್ ಥಿಂಗು. ಒಬ್ಬ ಕಟ್ಟ ಕಡೆಯ ಕ್ಷೌರಿಕರನ್ನು ಕೂಡ ಅವರು ಗಣನೆಗೆ ತಗೊಂಡು ಇವತ್ತು ಮುಖ್ಯವಾಹಿನಿ ತರೋದಕ್ಕೆ ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ತುಂಬ ಸಂತೋಷದ ವಿಚಾರ. ಈಗ ಅಮೃತೂರಿನಲ್ಲಿ ಶೋಕೇಸ್ಗೆ ಸನ್ಮಾನ ಮಾಡಿದ್ದು ಒಂದು ದೊಡ್ಡ ವಿಷಯ ಅಲ್ಲ. ಶೋಕೇಸ್ಗೆ ಅಂತ ಸನ್ಮಾನ ಎಷ್ಟು ಆಗ್ತಾ ಇರ್ತದೆ. ಬಟ್ ಆ ಒಂದು ಅರ್ಚಕರಿದ್ದಾರಲ್ಲ, ಆ ಒಂದು ಕ್ಷೇತ್ರದ ಒಂದು ನಮ್ಮ ಸಮುದಾಯದ ಅರ್ಚಕರು ಉಮೇಶ್ ಇದ್ದಾರಲ್ಲ, ಅಂಥವ್ರನ್ನ ಗುರುತಿಸೈತಲ್ಲ, ದಟ್ ಇಸ್ ದ ಮೇನ್. ಹಾಗಾಗಿ ಅದೇ ನಾನು ಮತ್ತೆ ಇನ್ನೊಂದ್ಸರಿ ಹೇಳ, ಉಳ್ಳವರು ಶಿವಾಲಯ ಮಾಡುವವರಿಗೆ ದೊಡ್ಡವರನ್ನು ಅಷ್ಟೇ ಗುರುತಿಸ್ತಲೇ ಒಬ್ಬ ಕಟ್ಟ ಕಡೆ ಈ ಸಮಾಜದ ಈ ಸಮುದಾಯದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡೋದ್ರ ಮುಖಾಂತರ ಮತ್ತೆ ಕಲಾಸಿರಿ ಮತ್ತೆ ತುಂಬಾ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಪ್ರತಿ ಒಂದು ವಾರ ಕೂಡ ಬಿಡುವಿಲ್ದಂಗೆ ಅವರು ಸತತವಾಗಿ ಈ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವರು ನಮ್ಮ ಈ ಕುಣಿಗಲ್ಗೆ ಬಂದಿರೋದು ತುಂಬ ನಮ್ಮ ಒಂದು ಭಾಗ್ಯ, ಸೌಭಾಗ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವ್ರನ್ನ ಈ ನಮ್ಮ ಸಮುದಾಯದ ಪರವಾಗಿ ಇವು ಗುರುತಿಸ್ಕೊಂಡು ಒಂದು ಸಣ್ಣ ಸನ್ಮಾನವನ್ನು ನಾವು ಅವ್ರಿಗೆ ಮಾಡೋಣ ಅಂತ ನಾನು ನಿಮ್ಮೆಲ್ಲರನ್ನು ಪ್ರಾರ್ಥನೆ. ಬನ್ನಿ ಸರ್, ಇವರು ಟೌನ್ ಅಧ್ಯಕ್ಷರು.